ಏನು ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋದು ಮೀಟಿಂಗು. ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲ ಬಂದಿದ್ದೀವಿ ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ. ಪಕ್ಷವನ್ನು ಗೆಲ್ಲಿಸಬೇಕು, ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಷ್ಟೇ. 1 ಪಾಯಿಂಟ್ ಪ್ರೋಗ್ರಾಮ್ ಬೇರೆ ಏನೂ ಇಲ್ಲ. ಒಳಗಡೆ ಕೂತರು, ಆಚೆ ಕೂತರು, ರೋಡಲ್ಲಿ ಕೂತರು, ಏನು ಟಾರ್ಗೆಟ್ ಏನು ಹೇಳಿ, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡ್ತಾಯಿದ್ದೀವಿ. ನಮ್ಮ ಅಭ್ಯರ್ಥಿನ 100% ಗೆಲ್ಲಿಸ್ತೀವಿ. ಈಗ 11 ಮಂದಿ ಅಲ್ಪಸಂಖ್ಯಾತ ಪಕ್ಷೇತರವಾಗಿ ಕಣಕ್ಕೆ ಇರುವಂಥದ್ದು ಅವ್ರನ್ನ ಯಾವ ರೀತಿ ಮನವೊಲಿಸ್ತೀರಿ ಅನ್ನೋದು? ನೋಡ್ರಿ, ಎಲ್ಲ ಚುನಾವಣೆಯಲ್ಲೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದೇ ಇರ್ತಾರೆ. ಇದೇನು ವಿಶೇಷ ಏನು, ಎಲ್ಲ ಇರ್ತಾರೆ. ನಿಮಗೂ ಗೊತ್ತಿಲ್ಲ ಅದೆಲ್ಲ. ಅವು ಕೆಲವ್ರ ಹತ್ರ ನಾವು ಮಾತಾಡ್ತೀವಿ, ಕೆಲವ್ರಿಗೆ ನಾವು ಸ್ವಲ್ಪ ಬುದ್ಧಿ ಹೇಳ್ತೀವಿ. ನೋಡಿ, ಗೆಲ್ಲೋ ಕುದುರೆ ಯಾವುದಪ್ಪ, ಅದ್ರ ಜೊತೆಗೆ ನಿಲ್ಲೋ ಅಂಥ ಕೆಲಸ ಎಲ್ಲರೂ ಮಾಡಬೇಕು. ಸುಮ್ಮನೆ ಅದು ಬಿಟ್ಟು ವೈಯಕ್ತಿಕ ರಾಜಕೀಯ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದಕ್ಕೂ ಬಗ್ಗಲ್ಲ. ಅರ್ಥ ಆಯ್ತಾ? ಆಮೇಲೆ ನಾವು ಯಾವ ಸಮುದಾಯವನ್ನು ಕೈ ಬಿಡಲ್ಲ, ನಾವು ಬಿಟ್ಟಿಲ್ಲ. ನಾವೆಲ್ಲ ಸಮುದಾಯವನ್ನು ಜೊತೆಗೆ ತೊಗೊಂಡೋಗ್ತಾ ಇದ್ದರೆ ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಬೇರೆ ಯಾವ ಪಕ್ಷ ಇದೆ ಹೇಳಿ ನೀವು ನೋಡೋಣ. ಓಪನ್ ಆಗಿ ಹೇಳ್ತಾರೆ ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಬೇರೆ ಪಕ್ಷ. ನಾವು ಕೇಳಿದ್ದೀವಿ, ಓಕೆ, ಪಕ್ಷದ ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಬೇಕು. ಸಮುದಾಯವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ನಾವು ಬಿಟ್ಕೊಡೋದು ಇಲ್ಲ. ಅದಕ್ಕೆ ಈ ಥರ ಹೋರಾಟ ಅಲ್ಲ, ಪಕ್ಷದ ಒಳಗಡೆ ಇದ್ಕೊಂಡು ನಾವು ಏನಾದರೂ ಬೇಕಿದ್ರೆ ಕೇಳಿ ತಗೊಳ್ಳೋ ಅಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ನೋಡ್ರಿ, ಏನು ಕಮ್ಮಿ ಆಗಿಲ್ಲ. ನೋಡಿ, ನಾವೆಲ್ಲ ಇವತ್ತು ಶಾಸಕರಾಗಿ, ಚೇರ್ಮನ್ಗಳಾಗಿ, ಸಚಿವರಾಗಿ ಎಲ್ಲ ಇದ್ದರೆ ಯಾರಿಂದ ಅದು? ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯ ಸಪೋರ್ಟ್ ಮಾಡೋದ್ರಿಂದ ನಮಗೂ ಅದೇ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಕಮ್ಮಿ ಇರ್ಬೋದು, ಸ್ವಲ್ಪ ಜಾಸ್ತಿ ಇರ್ಬೋದು, ನಾವು ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡಿ ಸರಿಪಡಿಸ್ತೀವಿ. ಅದು ಚುನಾವಣೆಗೆ ವಿಷಯ ಅಲ್ಲ. ಚುನಾವಣೆಗೆ ವಿಷಯ ಏನು, ಯಾವ ಪಕ್ಷ, ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ 100% ಜೊತೆಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ಅವ್ರ ಕೆಲಸಗಳು ಮಾಡ್ತಾ ಇದ್ದೀವಿ. ಎಲ್ಲ ಆಗ್ತಾ ಇರುವಾಗ ಅಲ್ಪಸಂಖ್ಯಾತರು ಅದೇ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಚುನಾವಣೆ ಸಮಯದಲ್ಲಿ ನಾವು ಸುಮ್ಮನೆ ಅದು ಇದು ಕತೆ ಹೇಳಿದ್ರೆ ಸರಿ ಇರಲ್ಲ. ಚುನಾವಣೆ ಆದಮೇಲೆ ಪಕ್ಷದ ಒಳಗಡೆ ನಿಂತ್ಕೊಂಡು ಕುಸ್ತಿ ಹೊಡೆಯೋಣ. ನಾನು ನಿಲ್ತೀನಿ ಎಲ್ಲರ ಜೊತೆಗೆ, ಏನು ಬೇಕು ಕೇಳಿ ತಗೊಳ್ಳೋಣ ನಾವು. ಕರ್ನಾಟಕ ಅಭಿಮಾನಿಗಳು ನಾವು ಕಾಂಗ್ರೆಸ್ಗೆ ಮತ ನೀಡಲ್ಲ ಅಂತ ಹೇಳ್ತಿದ್ದಾರೆ. ಅಭಿಮಾನಿಗಳು ಏನು ಹೇಳ್ತಾರೋ, ಪೈಲ್ವಾನ್ ಏನು ಹೇಳ್ತಾರೆ ಅದು ತಾನೇ ಮುಖ್ಯ. ಪೈಲ್ವಾನ್ ಮಾತು ಕೇಳಿದ್ರಲ್ವಾ? ಈಗ ಪೈಲ್ವಾನು ಕೆಲಸ ಅವ್ರ ಅಭಿಮಾನಿಗಳಿಗೆ ಹೋಲಿಸೋದು, ಅದು ಪೈಲ್ವಾನ್ ಮಾಡ್ತಾರೆ. ಪೈಲ್ವಾನಿಗೆ ತಾಕತ್ತಿದೆ, ಇಳಿತಾರಿಲ್ಲ ಅಂದರೆ ಬಿಚ್ಚಿ ಇಳಿದ್ರೆ ಏನು ಮಾಡ್ತಾರೆ ಹೇಳಿ? ಯಾಕೆ ಅವೆಲ್ಲ ಸುಮ್ಮನೆ. ನೋಡಿ, ನೀವು ನಮ್ಮ ಬಾಯಿ ಒಳಗಡೆ ಬೆರಳಾಕಿ ಏನೋ ತೆಗಿಯೋಕ್ಕೆ ನೋಡಬೇಡಿ. ನಮ್ಮ ಬಾಯಿ ನೋಡ್ರಿ, ನಮ್ಮ ಬಾಯಿ ಯಾವುದು ನಿಮಗೆ ಸಿಗಲ್ಲ. ನಾವು ನೋಡಿ ಪಕ್ಕದಲ್ಲಿ ನಿಂತಿದ್ದಾರೆ ನೋಡಿ ಪೈಲ್ವಾನು. ಇವಾಗ ಅಲ್ಲಿ ಯಾರ ವಿರುದ್ಧ ಇವ್ರನ್ನ ಗೆಲ್ಸಿರೋದು ನಾವು? ಚೀಫ್ ಮಿನಿಸ್ಟ್ರು, ಎಕ್ಸ್ ಚೀಫ್ ಮಿನಿಸ್ಟ್ರು ಮಗನ ವಿರುದ್ಧ ಗೆಲ್ಸಿದ್ದೀವಿ ನಾವು. ಇವಾಗ ಅಲ್ಲಿ ನಾವು ಅಲ್ಪಸಂಖ್ಯಾತರು ಕೊಡಲ್ಲ, ಮುಸ್ಲಿಂ ಕೊಡಲ್ಲ, ಅದು ಇದು ಅಂತ ಬರುತ್ತಾ? ಸಮಯ ಸಂದರ್ಭದ ಮೇಲೆ ನಾವೆಲ್ಲರೂ ಕೂಡ ಮಾತಾಡಬೇಕು. ಇದು ನಾನು ಎಲ್ರಿಗೂ ಹೇಳುವಂಥದ್ದು. ನೋಡಿ, ಜಾತಿ ರಾಜಕೀಯ ಮಾಡೋ ಸಮಯ ಅಲ್ಲ ಇದು ಈ ರಾಜ್ಯಕ್ಕೋಸ್ಕರ. ಇವತ್ತು ನೋಡಿ, ನೀವೇ ನೋಡ್ತಾ ಇದ್ದೀರಾ, ವರ್ಷಕ್ಕೆ 65,000 ಕೋಟಿ ನೇರವಾಗಿ ಜನರಿಗೆ ಬಂದು ಸೇರ್ತಾ ಇದೆ. ಯಾವ ಪಕ್ಷ, ಯಾವ ಸರ್ಕಾರ ಕೊಡ್ತಾ ಇರೋದು? ಇದನ್ನೆಲ್ಲ ನೀವು ನೋಡಿಕೊಂಡು ನೀವು ಕೂಡ ಮೀಡಿಯಾದವರು ಕೂಡ ನಮಗೆ ಸಹಾಯ ಮಾಡಿ. ಪ್ರಮುಖವಾಗಿ ತಮ್ಮ ಸಮುದಾಯದ ಧರ್ಮಗುರುಗಳು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಿ. ಯಾಕಂತ ಯಾರು ನೋಡಪ್ಪ, ಯಾರೂ ಕೊಟ್ಟಿಲ್ಲ ಆ ಥರ ಅಲ್ಲ. ಸುಮ್ಮನೆ ಸುಳ್ಳು ಹೇಳ್ಬಾರ್ದು ನೀವು. ಯಾವ ನಮ್ಮ ಗುರುಗಳು ಆ ಥರ ಮಾತಾಡಿಲ್ಲ, ಆ ಥರ ಮಾತಾಡೋದು ಇಲ್ಲ. ನೋಡಿ, ನಮ್ಮ ಗುರುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾರೂ ಮಾತಾಡಲ್ಲ. ಗುರುಗಳು ನಮ್ಮನ್ನು ಕರೆದು ಡೋರ್ ಹಾಕಿ ಬೈಬೋದು, ಅದು ಬೇರೆ ವಿಚಾರ. ಆದರೆ ಗುರುಗಳು ಯಾರೂ ಆ ಥರ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ನಾವು ನೋಡಿ, ನಮ್ಮ ಸಮುದಾಯವನ್ನು ಕಾಪಾಡುವಂಥ ಕರ್ತವ್ಯ ಇದೆ. ಆ ಕರ್ತವ್ಯವನ್ನು ಕಾಂಗ್ರೆಸ್ ಪಾರ್ಟಿನೇ ತಗೊಂಡಿದೆ ರೀ, ಬೇರೆ ಯಾರು ಯಾಕೆ ತಗೋಬೇಕು? ಅದನ್ನು ಮಾಡ್ತೀವಿ ನಾವು. ಜಮೀರ್ ಅಹಮದ್ ವಿರುದ್ಧ ಹಗುರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ನಾವು ಮಲ್ಲಿಕಾರ್ಜುನ್ ಮನೆ ಮುಂದೆ 1 ಲಕ್ಷಕ್ಕೆ ಅಧಿಕಿನ ಸಂಖ್ಯೆಯಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಆಡಿದ್ದಾರೆ ಸರ್. ಬಹಿರಂಗ ನೋಡಪ್ಪ, ಪಾದಯಾತ್ರೆ ಮಾಡೋರು ಇಲ್ಲ ಆ ಥರ ಎಲ್ಲ ಮಾಡೋರು ಯಾಕೆ ಮಾತಾಡ್ತಾರೆ? ಮಾಡೋಕ್ಕೆ ಹೇಳಿ ಅವರಿಗೆ. ಸುಮ್ಮನೆ ಇವೆಲ್ಲ ಬೇಡದೇ ಇರೋ ಮಾತುಗಳು. ನೋಡಿ, ನಮ್ಮ ಸಮುದಾಯ ಸಂಪೂರ್ಣವಾಗಿ ಜೊತೆಗಿದೆ. ನಮ್ಮಲ್ಲಿ ಬಡತನ ಇದೆ, ಕಷ್ಟ ಇದೆ, ವಿದ್ಯಾಭ್ಯಾಸ ಇಲ್ಲ, ನಮಗೆ ಬೇಕಾದ ಸಮಸ್ಯೆಗಳು, ಅದನ್ನು ಎದುರಿಸಬೇಕೇ ಹೊರತು ನಾವು ಇದಲ್ಲ. ನನ್ನ ಸಮುದಾಯಕ್ಕೆ ಬೇಕಾದಷ್ಟು ಸಹಾಯ ಸಹಕಾರಗಳು ನಮ್ಮ ಸರ್ಕಾರದಿಂದ ಆಗ್ತಾಯಿದೆ, ಇನ್ನೂ ಜಾಸ್ತಿ ಆಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ಹೊರತು 1 ಲಕ್ಷ ಕರ್ಕೊಂಡು ಬರ್ತೀನಿ ಅದಲ್ಲ. 1 ಲಕ್ಷ ಜನ ಕರ್ಕೊಂಡು ಒಂದು ವೋಟ್ ಹಾಕಲಿ, ಅವರು ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸಲಿ.
ಆಮೇಲೆ ಅವ್ರಿಗೆ ಏನೇನು ಬೇಕು ಅದನ್ನು ಮಾಡಿಸ್ಕೊಡೋಕ್ಕೆ ನೋಡಿ ನಾವೆಲ್ಲ ನಿಂತಿದ್ದೀವಿ ಇಲ್ಲಿ, ನಾವು ಮಾಡಿಸ್ಕೊಡ್ತೀವಿ. ಜಮೀರ್ ಅಹಮದ್ ಅವರು ಬರ್ತಾರಾ ಸರ್ ಪ್ರಚಾರಕ್ಕೆ? ನೋಡಪ್ಪ, ಎಲ್ಲರೂ ಬರ್ತಾರೆ. ನನಗೂ ಕೇರಳದಲ್ಲಿ ಡ್ಯೂಟಿ ಹಾಕಿದ್ರು, ನಮ್ಮನ್ನು ಇಮಿಡಿಯೇಟಾಗಿ ಬರಬೇಕು ಅಂತ ಕರೆದ್ರು, ನಾನು ಬಂದೆ. ಜಮೀರ್ ಅವ್ರಿಗೂ ಹೇಳಿದ್ದಾರೆ, ಅವರು 5ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ದಾರೆ. ಅದು CM ಹೇಳಿದ್ರು 5ನೇ ತಾರೀಕು ಬರ್ತಾರೆ, ಎಲ್ಲರೂ ಬರ್ತೀವಿ. ನೋಡಪ್ಪ, ನಾವು ಯಾರೂ ಎಲ್ಲೂ ಹೋಗೋಕ್ಕಾಗಲ್ಲ. ಇದು ನಮ್ಮ ಗ್ರೌಂಡ್, ಇದನ್ನು ಬಿಟ್ಕೊಡ್ತೀವಿ ಯಾರಿಗಾದರೂ? ನಾವೆಲ್ಲ ಇಲ್ಲೇ ಇರ್ತೀವಿ, ನಾವು ಕೆಲಸ ಮಾಡ್ತೀವಿ. ಅಲ್ಲ ಸರ್, ಸಮರ್ಥ ಅವರು DKC ಅಭ್ಯರ್ಥಿ ಆಗಿರೋದ್ರಿಂದ ಜಮೀರ್ ಅವರು ಬರ್ತಿಲ್ಲ ಅಂತ ಹೇಳ್ತಾರೆ. ಸಮರ್ಥು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ, DKC ಅಭ್ಯರ್ಥಿ ಅಲ್ಲ. ಅದನ್ನು ಬಿಟ್ಬಿಡಿ, ಸುಮ್ಮನೆ ಅವೆಲ್ಲ ರಾಜಕೀಯ ಮಾತಾಡಬಾರ್ದು ನೀವು. ಆಮೇಲೆ ಜಮೀರು ಕಾಂಗ್ರೆಸ್ ಅಲ್ವಾ, ಬೇರೆ ಪಾರ್ಟಿನ? ಕಾಂಗ್ರೆಸ್ ಪಾರ್ಟಿದ ಅಧ್ಯಕ್ಷರು ಯಾರಪ್ಪ? ಮತ್ತು DK ಶಿವಕುಮಾರ್ ಅವರು ಅಧ್ಯಕ್ಷರಿರುವಾಗ ಜಮೀರು ಬರ್ತಾರೆ, ಎಲ್ಲರೂ ಬರ್ತಾರೆ, ಚೀಫ್ ಮಿನಿಸ್ಟ್ರು ಬರ್ತಾರೆ, ಯಾಕೆ ಬರಲ್ಲ? ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಇಲ್ಲ ನೋಡ್ರಿ, ನಾವೆಲ್ಲ ಸ್ನೇಹಿತರು ನೋಡಪ್ಪ, ನಾವೆಲ್ಲ ಸ್ನೇಹಿತರು. ಮಲ್ಲಿಕಾರ್ಜುನು, ಜಮೀರು ಎಲ್ಲ ಸ್ನೇಹಿತರು. ಕೆಲವು ಸರಿಗೆ ನೀವು ಏನೋ ಕೇಳಿದಾಗ ಏನೋ ಹೇಳೋದನ್ನು ಅದನ್ನೇ ಹೈಲೈಟ್ ಮಾಡಿಬಿಡ್ತೀರಾ. ನೀವು ಏನು ಹೇಳಿದ್ರು? ಅವ್ರು ಏನು ಹೇಳಿದ್ರು? ಏನೋ ಅಂಥದ್ದೇನು ಹೇಳಿಲ್ಲಪ್ಪ. ಏನೋ ನೋಡ್ರಿ, ಕೆಲವು ಸರಿ ನೀವು ಹೇಳಿದ್ನಲ್ಲ, ಬಾಯಿಗೆ ಬೆರಳು ಹಾಕ್ತೀರಾ, ಇಲ್ಲ ಕೈ ಹಾಕ್ಬಿಡ್ತೀರಾ. ನೀವು ಬಿಟ್ಟರೆ ಇದು ಸರಿಯಲ್ಲ. ನಾವೆಲ್ಲ ಒಂದು ಕುಟುಂಬದ ಸದಸ್ಯರ ಹಾಗೆ, ಸಣ್ಣ ಪುಟ್ಟದೆಲ್ಲ ಇರ್ತದೆ, ಅದನ್ನೆಲ್ಲ ನಮ್ಮ ಲೀಡರ್ಗಳು ಸರಿ ಮಾಡ್ತಾರೆ. ಟಿಕೆಟ್ ಕೊಟ್ಟಿದ್ದಾರೆ. ಕುಟುಂಬ ರಾಜಕೀಯ ಅವ್ರು ಏನು? ಮತ್ತೆ ಅವ್ರ ಕುಟುಂಬ ಅಲ್ವಾ? ಅಣ್ಣ, ತಮ್ಮ, ಅಪ್ಪ ಎಲ್ಲರೂ ಯಾರು ಬಿಟ್ಟಿದ್ದಾರಪ್ಪ? ಅವರು ಹೇಳಪ್ಪ. ಅಳಿಯಂದ್ರು ಎಲ್ಲ ರಾಜಕೀಯ, ಡೈರೆಕ್ಟ್ ಇಂಡೈರೆಕ್ಟ್ ರಾಜಕೀಯ. ನಾವಾದರೂ ಡೈರೆಕ್ಟ್ ರಾಜಕೀಯದಲ್ಲಿದ್ದೀವಿ, ಅವ್ರು ಇಂಡೈರೆಕ್ಟ್ ರಾಜಕೀಯದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ನಿಮಗೆ? ಸೊ ಇವೆಲ್ಲ ಸುಮ್ಮನೆ ನೋಡಿ, ಕುಟುಂಬ ರಾಜಕೀಯದ ಬಗ್ಗೆ ಮಾತಾಡೋಕ್ಕೆ ಯಾರಿಗೆ ಅರ್ಹತೆ ಇದೆ?